ನಮಸ್ಕಾರ ಸ್ನೇಹಿತರೆ. RCB ಟೀಮ್ ನಲ್ಲಿ ಈ 3 ಬದಲಾವಣೆಗಳು ಆಗ್ಲಿಲ್ಲ. ಅಟ್ಲೀಸ್ಟ್ 1-2 ಬದಲಾವಣೆಗಳು ಆಗ್ಲೇಬೇಕಾದಂತಹ ಅನಿವಾರ್ಯತೆ ಇದೆ. ಆಗ್ಲಿಲ್ಲ ಅಂದ್ರೆ ಮುಂದಿನ ಮ್ಯಾಚ್ಗಳು ಗೆಲ್ಲೋದು ಬಹುತೇಕ ಡೌಟ್. ಯಾಕಂದ್ರೆ ನಾವು ಈಸಿ ಮ್ಯಾಚ್, ರನ್ ರೇಟ್ ನಿಂದ ಗೆಲ್ಲುವಂತಹ ಮ್ಯಾಚ್ ಗಳನ್ನ ಇಲ್ಲಿಗೆ ತರ್ತಾ ಇದೀವಿ. ಅಂದ್ರೆ ಅರ್ಥ ಆಯ್ತಲ್ವಾ? ಕುತ್ತಿಗೆಗೆ ತಂದು ನಾವು ಗೆಲ್ತಾ ಇದೀವಿ. ಭುವನೇಶ್ವರ್ ಕುಮಾರ್ ಅವರು ಒಂದು 6 ಹೊಡೆದ್ರಂತ ಹೇಳ್ಬಿಟ್ಟು MI ಜೊತೆಗೆ ನಾವು ಗೆದ್ವಿ. ಶೆಪರ್ಡ್ ಅವರು ಯಾವ ಹಂತಕ್ಕೆ ಹೋಗಿ ಮ್ಯಾಚ್ ಅನ್ನ ಇಟ್ಟಿದ್ರು ನಿಮ್ಗೆ ಗೊತ್ತಲ್ವಾ? 11 ಬಾಲ್ಗಳಲ್ಲಿ ಕೇವಲ 4 ರನ್ನು ಆಸ್ ಎ ಫಿನಿಶರ್ ಅವರು, ಆಲ್ರೌಂಡರ್. ಸೊ ಮುಗಿಸಬಹುದಾಗಿತ್ತು ಮ್ಯಾಚ್ ಅನ್ನ. ಅಲ್ಲಿ ಕೂಡ ಈ ರೀತಿ ಆಯ್ತು. ಮತ್ತೆ ಅದರ ಹಿಂದಿನ ಮ್ಯಾಚ್ ಲಕ್ನೋ ಜೊತೆನೂ ಕೂಡ ಇದೇ ಒಂದು ಬ್ಯಾಟಿಂಗ್ ಲೈನಪ್ ಆಗಿತ್ತು. ಸೊ ಈ ರೀತಿನೇ ಆಡಿದ್ರು. ಸೊ ಇವರಂತೂ ಬಹಳ ಕಳಪೆ ಪ್ರದರ್ಶನವನ್ನ ಈ ವರ್ಷದಲ್ಲಿ ತೋರಿಸಿರ್ತಕ್ಕಂಥದ್ದು. ಹಾಗಾದ್ರೆ ಬನ್ನಿ, ಏನೇನ್ ಚೇಂಜಸ್ ಗಳನ್ನ RCB ಮಾಡಬೇಕಾಗಿದೆ. ಆ ಚೇಂಜಸ್ ಗಳನ್ನ ಮಾಡಿದ್ರೇನೆ RCB ಒಂದು ಹಂತದಲ್ಲಿ ಇನ್ನೂ ಸ್ಟ್ರಾಂಗ್ ಆಗತ್ತೆ. ನಾವೇನೋ ಮೇಲ್ಗಡೆ ಇದ್ದೀವಿ ಅಂದ್ರೆ ಫಸ್ಟ್ ಮೊದಲನೇ ಸ್ಥಾನದಲ್ಲಿ, 2ನೇ ಸ್ಥಾನದಲ್ಲಿ ನಾವು ಇದೀವಿ. ಆದ್ರೆ ಇನ್ನು ಮ್ಯಾಚ್ಗಳು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಅವರು ಕೂಡ ಕ್ವಾಲಿಫೈ ಆಗ್ಲಿಕ್ಕೆ ನೋಡೋರು, ನಾವು ಕೂಡ ಕ್ವಾಲಿಫೈ ಆಗ್ಲಿಕ್ಕೆ ನೋಡೋರು. ಹೀಗಾಗಿ ಬಹಳ ಕ್ರೂಷಿಯಲ್ ಮೊಮೆಂಟ್ಗಳು ಅಲ್ಲಿ ಕಾಣಿಸುತ್ತೆ ನಮ್ಗೆ. ಸೊ ಹಾಗಾದ್ರೆ ಬನ್ನಿ, ಏನೇನ್ ಚೇಂಜಸ್ ಮಾಡಬೇಕು ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡೋಣ ಸ್ನೇಹಿತರೆ. ಮೊದಲನೇದಾಗಿ ನೀವು ನೋಡ್ತಾ ಇದ್ದೀರಿ ಈಗ ಬೆತ್ತಲ್ ಅವರು ಈಗಾಗಲೇ ಸಾಲ್ಟ್ ಅವರ ಒಂದು ಬಟ್ಟಿಗೆ ಒಂದು ಇಂಜರ್ಡ್ ಆಗಿರುವಂತಹ ಕಾರಣಕ್ಕಾಗಿ ಅವರು ಈಗಾಗಲೇ ಇಂಗ್ಲೆಂಡ್ಗೂ ಕೂಡ ಪ್ರವಾಸ ತೆಗೆದುಕೊಂಡು ಇಲ್ಲೆಲ್ಲವೂ ಕೂಡ ಸರಿ ಆಗ್ಲಿಲ್ಲ. ಹೀಗಾಗಿ ಇಂಗ್ಲೆಂಡ್ಗೆ ಹೋಗಿ ಅಲ್ಲಿ ಸರ್ಜರಿ ಮಾಡಿಕೊಂಡು ಇನ್ನು ಬರ್ತಾ ಇದ್ದಾರೆ. ಆದ್ರೆ ಅವರ ಸ್ಥಾನದಲ್ಲಿ ಬೆತ್ತಲ್ಗೆ RCB ಟೀಮ್ ಈಗ ಅವಕಾಶ ಮಾಡಿಕೊಡ್ತು. ಆದ್ರೆ ಅವ್ರು ಏನ್ ಮಾಡಿದ್ರು? 5 ಇನ್ನಿಂಗ್ಸ್ ಅನ್ನ ಆಡಿದ್ದಾರೆ. ಸೊ ಆಸ್ ಎ ಓಪನರ್ ಅಂದ ಬಳಿಕ ಕೇವಲ 70 ರನ್ ಅನ್ನ 5 ಇನ್ನಿಂಗ್ಸ್ ನಲ್ಲಿ ಬಾರಿಸಿರ್ತಕ್ಕಂಥದ್ದು. ಅದರಲ್ಲಿ ಮೊನ್ನೆ MI ಜೋಡೆ ಆಡಿದ್ರಲ್ವಾ, 27 ಬಾಲ್ 27 ರನ್, ಅದೇ ಹೈಯೆಸ್ಟ್ ಕಣ್ರಿ. ಕೇವಲ 27 ಬಾಲ್ಗಳಲ್ಲಿ 27 ರನ್ ಹೊಡೆದು ಔಟ್ ಆಗ್ಬಿಡ್ತಾರೆ. ಜೊತೆಗೆ ನಾವು ಮೊದಲಿನಿಂದ ನೋಡೋದಾದ್ರೆ ಗುಜರಾತ್ ಜೊತೆಗೇನೆ 10 ಬಾಲ್ಗಳಲ್ಲಿ ಕೇವಲ 14 ರನ್ ಅನ್ನ ಬಾರಿಸಿದ್ರು, ಔಟ್ ಆದ್ರು. ಜೊತೆಗೆ 11 ಬಾಲ್ಗಳಲ್ಲಿ 20 ರನ್ ಗಳನ್ನ DC ಜೊತೆಗೆ ಆಡಿದ್ರು. ಅದೇ ರೀತಿಯಾಗಿ ಮತ್ತೆ GT ಜೊತೆಗೆ 5 ಬಾಲ್ಗಳಲ್ಲಿ 5 ರನ್ ಅನ್ನ ಕೇವಲ ಆಡಿರ್ತಕ್ಕಂಥದ್ದು. ಜೊತೆಗೆ LSG ಜೊತೆಗೆ 5 ಬಾಲಲ್ಲಿ 4 ರನ್ ಅನ್ನ, MI ಜೊತೆಗೆ 27 ಬಾಲ್ಗಳಲ್ಲಿ 27 ರನ್ ಅನ್ನ 100 ರನ್ ರೇಟ್ ನಿಂದ ಆಡ್ತಾ ಇದ್ದಾರೆ. ಸೊ ಹೀಗ ಓಪನರ್ ಬ್ಯಾಟ್ಮನ್ಸ್ ಆಟ ಆಡಿದ್ರೆ ಮ್ಯಾಚ್ ಗೆಲ್ಲಬಹುದಾ? ನಾವು ಮುಂದೆ ಸಿಕ್ಕಾಪಟ್ಟೆ ಟಫ್ ಮ್ಯಾಚಸ್ ಗಳಾಗ್ತವೆ. ಅಂತದ್ರಲ್ಲಿ ಈ ರೀತಿ ಬ್ಯಾಟಿಂಗ್ ಆಡಿದ್ರೆ ಖಂಡಿತವಾಗ್ಲೂ ಗೆಲ್ಲಿಕ್ ಆಗೋದಿಲ್ಲ. ಹೀಗಾಗಿ ಈ ಒಂದು ಬದಲಾವಣೆ ಆಗೋದು ಅತಿ ಅವಶ್ಯಕ. ಸೊ ಇವರ ಜಾಗದಲ್ಲಿ ಯಾರನ್ನ ತರ್ತಾರೆ ಅಂದ್ರೆ ಇಲ್ಲಿ ಕಾಕ್ಸ್ ಅವರನ್ನ ತರ್ತಾರೆ. ಇವರು ವಿಕೆಟ್ ಕೀಪರ್. ಇವರ ಬಗ್ಗೆ ನಿಮಗೆ ಗೊತ್ತಿರಬಹುದು. ಯಾಕೆ ನಾನು ವಿಕೆಟ್ ಕೀಪರ್ ತರಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಜಿತೇಶ್ ಶರ್ಮಾ ಬಗ್ಗೆನೂ ಕೂಡ ನಾವು ಮಾತನಾಡ್ತಾ ಇದೀವಿ. ಆ ಬದಲಾವಣೆ ಕೂಡ ಆಗ್ಬೇಕು. ಓಕೆ, ಹೋದ ವರ್ಷದಲ್ಲಿ ಅವರು ನಾವು ಕಪ್ಪನ್ನ ಗೆಲ್ಲಲಿಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಆಗಿದ್ರು. ಆದ್ರೆ ಫಾರ್ಮ್ ಅನ್ನೋದು ಯಾವಾಗ ಹೋಗುತ್ತೆ ಯಾವಾಗ ಬರುತ್ತೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಬೇರೆ ಅವರಿಗೆ ಅವಕಾಶ ಮಾಡಿ ಕೂಡ ಕೊಡಬೇಕಾಗತ್ತೆ. ಯಾರು ಆಡ್ತಾ ಇರ್ತಾರೆ ಅವರನ್ನೇ ಮಾತ್ರ ನಾವು ಪ್ಲೇಯಿಂಗ್ ಲೆವೆಲ್ ನಲ್ಲಿ ಆಡಿಸ್ಬೇಕಾಗತ್ತೆ. ಸೊ ಹೀಗಾಗಿ RCB ಈ ಒಂದು ಬದಲಾವಣೆ ಕೂಡ ಮಾಡಬೇಕಾಗಿದೆ. ಜಿತೇಶ್ ಶರ್ಮಾ ಅವರನ್ನು ಕೂಡ ಸೊ ಇಲ್ಲಿ ಬದಲಾಯಿಸಬೇಕಾಗಿದೆ. ಸೊ ಜಿತೇಶ್ ಶರ್ಮಾ ಅವರನ್ನ ಏನಾದ್ರೂ ಬದಲಾಯಿಸಿದ್ದೆ ಆದ್ರೆ ವೆಂಕಟೇಶ್ ಅಯ್ಯರ್ ಒಳಗಡೆ ಬರುವಂತಹ ಸಾಧ್ಯತೆ ಇದೆ. ಸೊ ಹೌದು ಸ್ನೇಹಿತರೆ, ಜಿತೇಶ್ ಶರ್ಮಾ ಅವರ ಫಾರ್ಮ್ ಬಗ್ಗೆ ಒಂದಿಷ್ಟು ನಾವು ನೋಡ್ಕೊಳ್ಳೋಣ. ಇಲ್ಲಿ ಇವರು 9 ಇನ್ನಿಂಗ್ಸ್ ಅನ್ನ ಆಟವಾಡಿದ್ದಾರೆ, ಬ್ಯಾಟಿಂಗ್ ಆಡಿದ್ದಾರೆ. ಅದರಲ್ಲಿ ಕೇವಲ 82 ರನ್ ಬಾರಿಸಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಮ್ಯಾಚು SRH ಜೊತೆಗೆ 1ನೇ ಬಾಲ್ ಅಲ್ಲೇನೆ ವಿಕೆಟ್. 2ನೇ ಮ್ಯಾಚು RR ಜೊತೆಗೆ 8 ಬಾಲ್ಗಳಲ್ಲಿ ಕೇವಲ 5 ರನ್ ಅನ್ನ ಬಾರಿಸ್ತಾರೆ, ವಿಕೆಟ್ ಹಾಕ್ತಾರೆ. MI ಜೊತೆಗೆ 9 ಬಾಲ್ಗಳಲ್ಲಿ 10 ರನ್ ಬಾರಿಸ್ತಾರೆ, ವಿಕೆಟ್ ಕೊಡ್ತಾರೆ. LSG ಜೊತೆಗೆ 9 ಬಾಲ್ಗಳಲ್ಲಿ 23 ರನ್ ಬಾರಿಸಿ ವಿಕೆಟ್ ಕೊಡ್ತಾರೆ. ಜೊತೆಗೆ DC ಜೊತೆಗೆ 20 ಬಾಲ್ಗಳನ್ನ ಆಡಿ ಕೇವಲ 14 ರನ್ ಅನ್ನ ಬಾರಿಸ್ತಾರೆ, ವಿಕೆಟ್ ಕೊಡ್ತಾರೆ. GT ಜೊತೆಗೆ ಮತ್ತೆ 6 ಬಾಲ್ಗಳಲ್ಲಿ 10 ರನ್ ಅನ್ನ, ಮತ್ತೆ ರಿಟರ್ನ್ GT ಜೊತೆಗೇನೆ 3 ಬಾಲ್ಗಳಲ್ಲಿ 1 ರನ್ ಅನ್ನ, LSG ಜೊತೆಗೆ 3 ಬಾಲ್ಗಳಲ್ಲಿ 1 ರನ್ ಅನ್ನ, ಮೊನ್ನೆ MI ಜೊತೆಗೆ 12 ಬಾಲ್ಗಳಲ್ಲಿ 18 ರನ್ ಅನ್ನ ಎಲ್ಲ ಕೂಡಿಸಿ 9 ಇನ್ನಿಂಗ್ಸ್ ಅಲ್ಲಿ 82 ರನ್ ಅನ್ನ ಬಾರಿಸಿದ್ದಾರೆ. ಸ್ಟ್ರೈಕ್ ರೇಟ್ 115 ಕೇವಲ. ಸೊ ಇಂತಹ ಫಿನಿಶರ್ ಇವರು. ಕೀಪರ್ ಅಂತೂ ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದಾರೆ, ಅಲ್ಲಿ ಹೆಸರು ಇಡುವಂತದ್ದೇನಿಲ್ಲ.
ಕೀಪಿಂಗ್ ಅಂತೂ ಎಕ್ಸಲೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಬ್ಯಾಟಿಂಗ್ ಏನಿದೆ ಬಹಳ ಕಳಪೆಯ ಪ್ರದರ್ಶನ. ಇಷ್ಟೆಲ್ಲ ಆಗ್ತಾ ಇದ್ರು RCB ಆ ಹಂತದಲ್ಲಿದ್ದೇವೆ, ನಾವು ಟಾಪ್ ಆಫ್ ದಿ ಟೇಬಲ್ ಅಲ್ಲಿ ಇದೀವಿ. ಆದ್ರೆ ಈ ಚೇಂಜಸ್ ಗಳನ್ನ ಮಾಡಿದ್ರೆ, ಒಂದ್ ಸ್ವಲ್ಪ ಚೇಂಜಸ್ ಮಾಡದ್ಮೇಲೆ ಇನ್ನೂ ಬಲಿಷ್ಠವಾಗ್ಬಿಡುತ್ತೆ ಟೀಮ್ ನಮ್ದು. ಸೊ ಇವರನ್ನ ತೆಗೆದುಹಾಕಿ ವೆಂಕಟೇಶ್ ಅಯ್ಯರನ್ನು ತೆಗೆದುಕೊಂಡ್ರು, ಅವರು ಕೂಡ ಮೇಲ್ಗಡೆ ಕಳಿಸಿದ್ರೆ ಕಾಕ್ಸ್ ಅವರು ವಿಕೆಟ್ ಕೀಪರ್ ಸಿಕ್ಕಂಗಾಗತ್ತೆ. ಜೊತೆಗೆ ಬೆತ್ತಲ್ನ ಬದಲಿಗೆ ಬಂದಿರ್ತಾರೆ ಅವರು, ಅಂದ್ರೆ ಹೊರದೇಶೀಯ ಪ್ಲೇಯರ್ ಬಂದಿರ್ತಾರೆ. ಈ ಕಡೆ ವಿಕೆಟ್ ಕೀಪರ್ ಕೂಡ ಆಗ್ತಾರೆ. ಜೊತೆಗೆ ಫಿನಿಶಿಂಗ್ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಾರಂತೆ ಅವರು. ಸೊ ಹಾಗಾಗಿ ಅವ್ರನ್ನ ಫಿನಿಶರ್ ಆಗಿ ನಾವು ಇಟ್ಕೊಳ್ಬಹುದು ಟೀಮ್ ಡೇವಿಡ್ ಅವ್ರ ಜೊತೆಗೆ. ಸೊ ಪಟಿದಾರ್ನ ಜೊತೆಗೆ ಇವ್ರ ಜೊತೆಗೆ ನಾವು ಫಿನಿಶರ್ ಆಗಿ ಇಟ್ಕೊಳ್ಬಹುದು. ಜೊತೆಗೆ ವೆಂಕಟೇಶ್ ಅಯ್ಯರನ್ನ ಇವರ ಬದಲಾಗಿ ಒಳಗಡೆ ತರುವಂತದ್ದು. ಇನ್ನು ಇನ್ನೊಂದು ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಶೆಪರ್ಡ್. ಸೊ ಇವ್ರ ಬಗ್ಗೆ ಅಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಮೊನ್ನೆ LSG ಜೊತೆಗೆ ನಾವು ಈಸಿಯಾಗಿ ಗೆಲ್ಲಬಹುದಾಗಿತ್ತು, ಕೇವಲ 6 ಬಾಲ್ಗಳಲ್ಲಿ 16 ರನ್. ಸೊ ಫಿನಿಶರ್ ಅಂದ ಬಳಿಕ ಆರಾಮಾಗಿ ಹೊಡಿಬಹುದಾಗಿತ್ತು. ಅದರಲ್ಲಿ ಸ್ಪಿನ್ನರ್ ಬೌಲರ್ ಇದ್ರು, ಸೊ ಅವರ ಬಾಲ್ಗೆ ವಿಕೆಟ್ ಆಗ್ಬಿಡ್ತಾರೆ. ಸೊ ಇಂತಹ ಸನ್ನಿವೇಶದಲ್ಲಿ ಇವರು ಮುಗಿಸ್ಬೇಕಾಗಿತ್ತು ಮ್ಯಾಚ್ ಅನ್ನ, ಆದ್ರೆ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಮೊನ್ನೆ ಪೂರ್ತಿಯಾಗಿ ಕೈಯಲ್ಲಿರ್ತಕ್ಕಂತಹ ಮ್ಯಾಚ್, ನಾವು ಆರಾಮಾಗಿ ಗೆಲ್ಬೇಕಾಗಿರ್ತಕ್ಕಂತಹ ಮ್ಯಾಚ್ MI ಜೊತೆಗೆ ಅಂಡರ್ ಪ್ರೆಷರ್ ತಂದಿರ್ತಕ್ಕಂಥದ್ದು. 11 ಬಾಲ್ಗಳಲ್ಲಿ ಕೇವಲ 4 ರನ್ ಅನ್ನ ಬಾರಿಸಿರ್ತಕ್ಕಂಥದ್ದು. ಮುಂದೆ ಬರುವಂತಹ ಬ್ಯಾಟರ್ಸ್ ಗಳಿಗೆ, ಅಂದ್ರೆ ಬೌಲರ್ ಇನ್ನೇನು ಫೈನಲ್ ಇವರಿದ್ರು, ಇನ್ನು ಇವರನ್ನ ಬಿಟ್ರೆ ಇನ್ನು ಭುವನೇಶ್ವರ್ ಕುಮಾರೇ ಬರಬೇಕಾಗಿತ್ತು. ಅವ್ರು ಬಂದ್ರು, ಕೇವಲ ಒಂದೇ ಬಾಲೇ 6 ಅನ್ನ ಹೊಡಿತಾರೆ, ಅದರಿಂದ ನಾವು ಮ್ಯಾಚ್ ಅನ್ನ ಗೆಲ್ತೀವಿ. ಸೊ ಆ 6 ಏನಾದ್ರೂ ಹೊಡೆದಿರ್ಲಿಲ್ಲ ಅಂದ್ರೆ, ಸೊ ನಾವು 2 ಪಾಯಿಂಟ್ಗಳನ್ನ 100% ಕಳ್ಕೊಳ್ತಿದ್ವಿ. ನಾವು 4 ಅಥವಾ 5 ನಂಬರ್ ಸ್ಥಾನದಲ್ಲಿ ನಾವೀಗ ಇರ್ತಾ ಇದ್ವಿ. ಸೊ ಈಗ ಮೊದಲನೇ ಸ್ಥಾನ ಹೋಗ್ಲಿಕ್ಕೆ ಆ 2 ಪಾಯಿಂಟ್ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಅದನ್ನ ಶೆಪರ್ಡ್ ಅವರು ಕೈಯಲ್ಲಿರ್ತಕ್ಕಂತಹ ಮ್ಯಾಚ್ ಅನ್ನ ಬಿಟ್ಕೊಡ್ತಾ ಇದ್ರು. ಇಲ್ಲಿ ಇವರ ಒಂದ್ ಸ್ವಲ್ಪ ಪ್ಲೇಯಿಂಗ್ ನಾವು ನೋಡೋದಾದ್ರೆ, 7 ಇನ್ನಿಂಗ್ಸ್ ಆಡಿ 83 ರನ್ ಅನ್ನ ಬಾರಿಸಿದ್ದಾರೆ. ಈ ಬಾರಿ ಅಂತೂ ಬಹಳ ಕಳಪೆ ಪ್ರದರ್ಶನ. 11 ಬಾಲ್ಗಳಲ್ಲಿ 22 ರನ್ನು RR ಜೊತೆಗೆ, MI ಜೊತೆಗೆ 2 ಬಾಲ್ಗಳಲ್ಲಿ 2 ರನ್ನು, LSG ಜೊತೆಗೆ 8 ಬಾಲ್ಗಳಲ್ಲಿ 14 ರನ್ನು, ಜೊತೆಗೆ DC 4 ಬಾಲ್ಗಳಲ್ಲಿ ಕೇವಲ 1 ರನ್ನು. ಇನ್ನು GT ಜೊತೆಗೆ 15 ಬಾಲ್ಗಳಲ್ಲಿ 17 ರನ್ನು, LSG ಜೊತೆಗೆ 15 ಬಾಲ್ಗಳಲ್ಲಿ 23 ರನ್ನು, MI ಜೊತೆಗೆ 11 ಬಾಲ್ಗಳಲ್ಲಿ 4 ರನ್ನು. ಬಹಳ ಇಂಪಾರ್ಟೆಂಟ್ ಮ್ಯಾಚ್ ಇತ್ತಿದು, ಕೈಯಿಂದ ಹೋಗಿಸ್ಬಿಟ್ಟಿದ್ರು. ಇನ್ನು ಭುವನೇಶ್ವರ್ ಕುಮಾರ್ ಬಂದು ಅದನ್ನ ಟಚ್ ಫಿನಿಶ್ ಮಾಡ್ಬಿಟ್ರು. ಓಕೆ, ಸೊ ಬೌಲರ್ ಬಂದು ಫಿನಿಶ್ ಮಾಡ್ತಾ ಇದಾರೆ ಅಂದ ಬಳಿಕ ಆಲ್ ರೌಂಡರ್ ಇವರು ಶೆಪರ್ಡ್ ಅವರು, ಇವರ ಕೆಲಸನೇ ಫಿನಿಶ್ ಮಾಡೋದು. ಅದನ್ನೇ ಇವ್ರು ಮಾಡ್ಲಿಲ್ಲ ಅಂದ್ರೆ ಇವರನ್ನ ತೆಗೆದುಕೊಂಡು ಉಪಯೋಗವೇನು? ಫ್ಲೈಯಿಂಗ್ ಲೆವೆಲ್ ಅಲ್ಲಿ ಇನ್ನೂ ಕೂಡ ಅವ್ರು ಆಡೋರು ಇದ್ದಾರೆ. ಸೊ ಇವ್ರು ಆಲ್ರೆಡಿ ಬ್ಯಾಟಿಂಗ್ ಅಂತೂ ಆಡ್ತಾ ಇಲ್ಲ. ಸೊ ಇವರ ಬದಲಿಗೆ ಬೌಲರ್ನ ನಾವು ಹಾಕೊಂಡ್ರು ನಡೆಯುತ್ತೆ. ಸೊ ಬೌಲರ್ನನ್ನ ಆಡಿಸಿದ್ರು ನಾವು, ಅಂದ್ರೆ ಈಗ ಜಕಫ್ ಡಫಿಯನ್ನ ಕೂಡ ನಾವು ಆಡಿಸಿದ್ರು ನಡೆಯುತ್ತೆ. ಅಂದ್ರೆ ಆಲ್ರೆಡಿ ಈಗ ಶೆಫರ್ಡ್ ಅವರು ಬ್ಯಾಟಿಂಗ್ ಆಡ್ಲಿಲ್ಲ ಅಂದ್ರೆ, ಈಗ ಜಿತೇಶ್ ಶರ್ಮಾ ಅವರ ಬದಲಿಗೆ ನಾವು ವೆಂಕಟೇಶ್ ಅಯ್ಯರ್ ಅನ್ನ ಹಾಕೊಳ್ತೀವಿ. ಜೊತೆಗೆ ಬೆತ್ತಲ್ ಅವರ ಬದಲಿಗೆ ನಾವು ಕಾಕ್ಸ್ ಅನ್ನ ಹಾಕೊಳ್ತೀವಿ. ಈ ಕಡೆ ವಿಕೆಟ್ ಕೀಪರ್ ಜೊತೆಗೆ ಫಿನಿಶರ್ ಸಿಕ್ಕಂಗಾಗತ್ತೆ. ಜೊತೆಗೆ ವೆಂಕಟೇಶ್ ಅವರು ಜಿತೇಶ್ ಶರ್ಮಾ ಬದಲಿಗೆ ವಿಕೆಟ್ ಕೀಪರ್ ಅಂತೂ ಕಾಕ್ಸ್ ಸಿಕ್ಕಿರ್ತಾರೆ. ಅವರ ಬದಲಿಗೆ ಇನ್ನು ವೆಂಕಟೇಶ್ ಅವರು ಒಂದ್ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮೊನ್ನೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು ಆಡಿದ್ದಾರೆ. ಹೀಗಾಗಿ ಅವ್ರಿಗೆ ಚಾನ್ಸ್ ಕೊಟ್ಟು ನೋಡ್ಬೇಕು. ಇನ್ನು ಈ ಡಫಿ ಅವರನ್ನ ತೆಗೆದುಕೊಂಡ್ರೆ ಒಳ್ಳೆಯ ಬೌಲರ್ ಸಿಕ್ಕಂಗಾಗತ್ತೆ. ಒಂದು ವೇಳೆ ಹೆಸಲ್ ವುಡ್ ಅವರ ಕೆಲಸ ಮಾಡ್ಲಿಲ್ಲ ಅಂದ್ರೆ ಡಫಿ ಅವ್ರು ಮಾಡ್ತಾರೆ. ಸೊ ಹೀಗಾಗಿ ಬೌಲರ್ ಅನ್ನ ಕೂಡ ತೆಗೆದುಕೊಂಡ್ರು ನಡೆಯುತ್ತೆ. ಇಲ್ಲಿ 3 ಆಪ್ಷನ್ಸ್ ಗಳಿದಾವೆ. ಅದರಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಈಗ RCB ಏನ್ ಮಾಡತ್ತೆ ನೋಡ್ಬೇಕು ಮ್ಯಾನೇಜ್ಮೆಂಟ್. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಶೆಪರ್ಡ್ ಅವರನ್ನ ಒಂದ್ ಸ್ವಲ್ಪ ಹೊರಗೆ ಇಡ್ಲೇಬೇಕಾಗಿದೆ. ಇನ್ನು ಜಿತೇಶ್ ಶರ್ಮಾ ಅವರನ್ನ ಇಡ್ತಾರೋ ಇಲ್ವೋ ಬಹುತೇಕ ಡೌಟ್. ಇನ್ನು ಬೆತ್ತಲ್ ಏನಾದ್ರೂ ಸಾಲ್ಟ್ ಬಂದ್ರೆ ಚೇಂಜಸ್ ಆಟೋಮೆಟಿಕ್ ಆಗತ್ತೆ. ಬೆತ್ತಲ್ನ ಬದಲಿಗೆ ಸಾಲ್ಟ್ ಅನ್ನ ಆಡಿಸ್ತಾರೆ 100% ಇದು. ಆದ್ರೆ ಇಲ್ಲಿ ಶೆಫರ್ಡ್ ಅವರನ್ನ ತೆಗಿಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸೊ ಇವರ ಬದಲಿಗೆ ಕಾಕ್ಸ್ ಅವರನ್ನ ಆಡಿಸ್ತಾರೆ ಒಂದು, ಇಲ್ಲ ಅಂದ್ರೆ ಡಫಿ ಅವರನ್ನ ಆಡಿಸಬಹುದಾದಂತಹ ಸಾಧ್ಯತೆ ಇದೆ. ಸೊ ಈಗ 3 ಚೇಂಜಸ್ ಗಳು ಆಗ್ಬೇಕಾಗಿದೆ. ಇಲ್ಲ ಅಂದ್ರೆ ನಮ್ಮ RCBಗೆ ಬಹಳ ಹೊಡೆತ ಬೀಳ್ತಾ ಇದೆ. ಇವರು ಇಂಪಾರ್ಟೆಂಟ್ ಪ್ಲೇಯರ್ ಆಗಿ ಆಡ್ಲಿಲ್ಲ ಅಂದ್ರೆ ಉಳಿದಂತಹ ಪ್ಲೇಯರ್ ಗಳ ಮೇಲೆ ಪ್ರೆಷರ್ ಹೆಚ್ಚಾಗುತ್ತೆ. ಬೌಲರ್ ಬಂದು ಫಿನಿಶ್ ಮಾಡ್ತಾ ಇದಾರೆ ಅಂದ ಬಳಿಕ ನಾವು ಬ್ಯಾಟರ್ ಆಗಿ ಯಾವ ರೀತಿಯಾಗಿ ಆಡಬೇಕು, ಫಿನಿಶರ್ ಆಗಿ ಯಾವ ರೀತಿಯಾಗಿ ಆಡಬೇಕು ಅನ್ನುವಂಥದ್ದು ಅವ್ರ ಗಮನದಲ್ಲಿರಬೇಕು. ಒಂದೊಂದ್ಸಾಲಿ ಫಾರ್ಮ್ ಕಳ್ಕೊಳ್ತಾರೆ. ಅವ್ರೇನ್ ಎಲ್ಲ ಟೈಮ್ ನಲ್ಲಿ ಕಳಪೆಯನ್ನು ತೋರಿಸಿಲ್ಲ. ಜಿತೇಶ್ ಶರ್ಮಾ ಹೋದ್ ಸರಿ ಸಾಕಷ್ಟು ಮ್ಯಾಚ್ ಗಳನ್ನ ಗೆದ್ದಿಸಿಕೊಂಡಿದ್ದಾರೆ. ಕಪ್ಗಳನ್ನ ನಾವು ಗೆದ್ದಲಿಕ್ಕೆ ಅವರು ಒಂದು ರೀತಿಯಲ್ಲಿ ಕಾರಣ ಇದ್ದೇ ಇದ್ದಾರೆ. ಯಾಕಂದ್ರೆ ಕೀಪಿಂಗ್ ಕೂಡ ಬಹಳ
ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀರಿ. ಸೊ ಈ ಬಾರಿನೂ ಕೂಡ ಒಳ್ಳೆಯ ಪ್ರದರ್ಶನ ಕೊಟ್ಟಿದ್ದಾರೆ. ಆದ್ರೆ ಬ್ಯಾಟಿಂಗ್ ಲೈನ್ ಅಪ್ ನಲ್ಲಿ ಸರಿಯಾಗಿ ಆಡ್ತಾ ಇಲ್ಲ. ಸೊ ಹೀಗಾಗಿ ಕೆಲವೊಂದಿಷ್ಟು ಚೇಂಜಸ್ ಆಗ್ಬೇಕಾಗಿದೆ. ವೆಂಕಟೇಶ್ ಅಯ್ಯರನ್ನ ಈಗ ಬೆತ್ತಲ್ ಜಾಗದಲ್ಲಿ ಓಪನರ್ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಕಳಿಸಿದ್ರು ನಡೆಯುತ್ತೆ. ಕಾಕ್ಸ್ ಅವರನ್ನ ಕೀಪರ್ ಕೂಡ ಸಿಕ್ಕಂಗಾಗತ್ತೆ. ಜಿತೇಶ್ ಶರ್ಮಾ ಬದಲಿಗೆ ಕೆಳಗಡೆ ಅವರನ್ನ ಫಿನಿಶಿಂಗ್ ಟೈಮ್ ನಲ್ಲಿ ಕಳಿಸಿದ್ರು. ಓಕೆ, ಡನ್, ಅದರಲ್ಲಿ ತೊಂದರೆ ಇಲ್ಲ. ಸೊ ಇಷ್ಟಂತರೂ ಬದಲಾವಣೆಗಳು ಆಗಬೇಕಾಗಿದೆ. ಇದು ಅನಿವಾರ್ಯತೆ ಕೂಡ ಇದೆ. ಸೊ ನೋಡೋಣ, RCB KKR ನ ಜೊತೆಗಿರ್ತಕ್ಕಂತಹ ಪಂದ್ಯದಲ್ಲಿ ಒಂದಾದ್ರೂ ಬದಲಾವಣೆ ಮಾಡ್ತಾರಂತ ಮಾಹಿತಿ ಸಿಗ್ತಾ ಇದೆ. ಕಾಯ್ದು ನೋಡೋಣ. ಇಲ್ಲಿ ಶೆಫರ್ಡ್ ಅವರನ್ನ ಕೆಳಗಡೆ ಕುಣಿಸುವಂತಹ ಸಾಧ್ಯತೆ ಇದೆ. ಸೊ ನೋಡೋಣ ಯಾರ್ಯಾರ ಚೇಂಜಸ್ ಮಾಡ್ತಾರೆ, ಇನ್ನೇನು ಬದಲಾವಣೆಗಳಾಗ್ತವೆ. ಸೊ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅದನ್ನ ಕಮೆಂಟ್ ಮಾಡಿ. ಹಾಗೆ ಈ ವಿಷಯವನ್ನ ಎಲ್ಲ ಕ್ರಿಕೆಟ್ ಪ್ರಿಯರಿಗೆ, ಅದರಲ್ಲಿ RCB ಅಭಿಮಾನಿಗಳಿಗೆ ಶೇರ್ ಮಾಡೋದನ್ನ ಮರಿಬೇಡಿ.